ಮಾವ ಯಾಕೋ ಏನಾಯ್ತು? ಶಿವಾನಿ ಅಸ್ಥಿಯಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲಿ ಹೊರಟೋಯ್ತು ಅಸ್ಥಿ? ಯಾರು ತಗೊಂಡೋದ್ರು? ನಾನೇ ತಗೊಂಡು ಹೋಗಿದ್ದು. ಎಲ್ಲಿ ತಗೊಂಡೋದ್ರಿ? ಅದನ್ನ ವಿಸರ್ಜನೆ ಮಾಡಿ ತ್ರಿಶೂಲ್ಗೆ ಇನ್ನೊಂದು ಮದುವೆ ಮಾಡಿ ನೀನವಳ ಅಸ್ಥಿಯನ್ನ ತೆಗೆದುಕೊಂಡು ಹೋಗಿ ಪಶ್ಚಿಮ ವಾಹಿನಿಯಲ್ಲಿ ಬಿಡಬೇಕು. ಮಾ, ಅಪ್ಪ, ಮಾವ, ಅಜ್ಜಿ ಎಲ್ಲ ಎಲ್ಲಿದ್ದೀರಾ? ಬನ್ನಿ ಇಲ್ಲಿ. ಯಾಕೋ ಏನಾಯ್ತು? ಶಿವಾನಿ ಅಸ್ಥಿಯಲ್ಲಿ ಕಾಣಿಸ್ತಾ ಇಲ್ಲ. ಅಲ್ಲ ಇದೆಯಲ್ಲೋ ನಂದೀಶ, ಹಾಲ್ ಬರೋ ಮರ ಕಟ್ಟಕ್ಕೆ ನೀನೇನು ತೊಗೊಂಡೋಗಿದೀಯಾ? ಅಜ್ಜಿ ನೀವೇನಾದ್ರು ನೋಡಿದ್ರ? ಅಮ್ಮ ನೀವು ಏನಿದು? ಯಾರನ್ನ ಕೇಳಿದ್ರು ಇಲ್ಲ ಇಲ್ಲ ಅಂತ ಇದ್ದೀರಾ? ನನ್ನ ಶಿವಾನಿ ನುಡಿಸ್ಕೊಳಕ್ಕಾಗಿಲ್ಲ. ಅಟ್ಲೀಸ್ಟ್ ಅಸ್ಥಿನಾದ್ರೂ ನೋಡ್ಕೊಳಕ್ಕಾಗಿಲ್ಲ ನಿಮ್ಮ ಕೈಲಿ. ಎಲ್ಲಿ ಹೊರಟೋಯ್ತು ಅಸ್ಥಿ? ಯಾರು ತಗೊಂಡೋದ್ರು? ನಾನೇ ತಗೊಂಡು ಹೋಗಿದ್ದು. ಎಲ್ಲಿ ತಗೊಂಡೋದ್ರಿ? ನಿಮ್ಮನ್ನ ಕೇಳ್ತಾ ಇರೋದು. ಎಲ್ಲಿ ತಗೊಂಡೋದ್ರಿ? ಅದನ್ನ ವಿಸರ್ಜನೆ ಮಾಡಿ ಯಾಕೆ ಹಿಂಗೆ ಮಾಡಿದ್ರಿ? ಅದು ನಾನು ನನ್ನ ಕೈಯಾರೆ ಮಾಡಬೇಕಾಗಿದ್ದ ಕಾರ್ಯ ನೀವ್ಯಾಕೆ ಮಾಡಿಸಿದ್ರಿ? ಅದು ನಾನು ಮಾಡಿದ್ರೆ ನನ್ನ ಶಿವಾನಿಗೆ ತುಂಬ ಸಂತೋಷ ಆಗೋದು. ನೀವ್ಯಾಕೆ ಮಾಡಿಸಿದ್ರಿ? ನೋಡು ತ್ರಿಶೂಲ್, ರಾತ್ರಿ ನೀನೇ ಹೇಳಿದೆ ಅವಳ ಆತ್ಮ ಒದ್ದಾಡ್ತಿದೆ ಅಂತೇಳಿ. ಈ ಮಾತನ್ನ ಕೇಳಿ ನನ್ನ ಮನಸ್ಸು ತಡೆಯುತ್ತಾ? ಈ ಮನೆ ಸೊಸೆ ಆತ್ಮ ಎಲ್ಲೋ ಒಂದ್ ಕಡೆ ಒದ್ದಾಡ್ತಿದೆ ಅಂತಂದ್ರೆ ಈ ಮನೆಗೆ ಒಳ್ಳೇದಾಗುತ್ತ. ಇಂಥ ಟೈಮ್ನಲ್ಲಿ ನಿನ್ನನ್ನು ಹೊರಗಡೆ ಕಳಿಸೋದು ನನಗಿಷ್ಟ ಇಲ್ಲ. ಅದಕ್ಕೆ ಶಾಸ್ತ್ರಿಗಳ ಸಮ್ಮುಖದಲ್ಲಿ ವಿಧಿವಿಧಾನದ ಪ್ರಕಾರ ನಾನೇ ಅದನ್ನು ಮುಗಿಸ್ಬಿಟ್ಟೆ. ಈಗ ಅವಳ ಆತ್ಮಕ್ಕೆ ಶಾಂತಿ ಸಿಕ್ಕಿ. ತಪ್ಪು ಮಾಡಿದ್ರಿ ನೀವು, ತಪ್ಪು ಮಾಡಿಬಿಟ್ರಿ ನೀವು. ಬಟ್ ನನಗೆ ಸರಿ ಅನ್ನಿಸ್ತಾ ಇದೆ. ಸತ್ತಿರೋರ ನೆನಪಿನಲ್ಲಿ ಬದುಕಿರೋರು ನೋವು ಅನುಭವಿಸಬಾರ್ದು ಅಲ್ವಾ? ಅಫ್ಕೋರ್ಸ್ ನಿನ್ನ ಪರಿಸ್ಥಿತಿ ಏನು ಅಂತ ನನಗೂ ಅರ್ಥ ಆಗುತ್ತೆ. ಇನ್ಫ್ಯಾಕ್ಟ್ ಅಣ್ಣ ಇದ್ದಿದ್ರೆ ಏನು ಯೋಚನೆ ಮಾಡಿರೋನೋ ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ನ ಜೀವನದಲ್ಲಿ ನಾನು ಅನ್ಕೊಂಡಂಗೆ ಏನೂ ಆಗ್ತಾ ಇಲ್ಲ. ಹಾಳಾಗೋಗ್ಲಿ, ನನ್ನವ್ರೆಲ್ಲರೂ ಚೆನ್ನಾಗಿರ್ಲಿ ಅಂತ ಅನ್ಕೊಂಡ್ರೆ ಅದು ಆಗ್ತಾ ಇಲ್ಲ. ಯಾರೋ ಪಾಪಿಗಳು ನನ್ನ ಶಿವಾನಿನ ಸಾಯಿಸ್ಬಿಟ್ರು. ಅವಳು ಸತ್ತ ಮೇಲೆ ಕೊನೆ ಕಾರ್ಯಗಳು ಕೂಡ ನಾನು ಮಾಡೋಕ್ಕಾಗಲಿಲ್ಲ. ನನ್ನ ಇಡೀ ಜೀವನ ನಾನು ನೆಮ್ಮದಿಯಾಗಿ ಬದುಕಲೇಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀರಾ ನೀವು? ತ್ರಿಶೂಲ್, ನಿನಗೆ ಸಂತೋಷ ಸಿಗಬೇಕು. ಅದಕ್ಕೆ ನನ್ನ ಹತ್ರ ಒಂದು ಪರಿಹಾರ ಇದೆ. ಏನ್ ಪರಿಹಾರ ಅದು? ತ್ರಿಶೂಲ್ಗೆ ಇನ್ನೊಂದು ಮದುವೆ ಮಾಡಿಸ್ಬೇಕು.
ನಿನ್ನ ಮದುವೆ ವಿಚಾರನ ನಾನು ದಾಕ್ಷಾಯಿಣಿ ಮಾತಾಡ್ಕೊಂಡ್ವಿ. ಅವಳು ಕೃಷ್ಣೆ. ಅವಳು ದಾಕ್ಷಾಯಿಣಿ ಅಣ್ಣನ ಮಗಳು. ನೀನು ಅವಳನ್ನ ಮದುವೆ ಆಗಬೇಕು. ನೀನು ಒಪ್ಪಿಗೆ ಕೊಟ್ರೆ ಸಾಕು, ಅವಳು ಬೇಡ ಅನ್ನೋಲ್ಲ. ಯಾಕೆಂದ್ರೆ ಅವಳು ನನ್ನ ಮಾತನ್ನ ಮೀರೋದಿಲ್ಲ. ನೀವೇನ್ ಮಾತಾಡ್ತಾ ಇದ್ದೀರಾ ನಿಮ್ಗೆ ಗೊತ್ತಿದ್ಯಾ? ನಿಮ್ಗೆ ಗೊತ್ತಿದೆ ನೀವೇನ್ ಮಾತಾಡ್ತಾ ಇದ್ದೀರಾ? ಗೊತ್ತು, ಅದಕ್ಕೆ ಹೇಳ್ತಾ ಇರೋದು. ನೋಡು ತ್ರಿಷು, ನೀನು ಈ ಮನೆ ಮಗ, ಈ ವಂಶದ ಕುಡಿಯನ್ನ ಬೆಳೆಸ್ಬೇಕಾಗಿರೋದು. ನಿನ್ನ ಸುತ್ತ ಇರೋರೆಲ್ಲ ನಿನ್ನನ್ನು ಪ್ರೀತಿಸೋದು. ನೀನು ಪ್ರೀತಿಸಿದವಳನ್ನ ಕಳ್ಕೊಂಡು ನೊಂದ್ಕೊಂಡಿದ್ರೆ ನಿನ್ನ ಸುತ್ತ ಇರೋರು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನಾ? ಏನಪ್ಪ ಮಾತಾಡ್ತಾ ಇದೀಯ ನೀನು? ಇದು ಸೂತಕದ ಮನೆ, ಶುಭ ಕಾರ್ಯದ ಬಗ್ಗೆ ಮಾತಾಡ್ತಾ ಇದೆಯಲ್ಲ. ತಪ್ಪು. ಈ ಸಮಯದಲ್ಲಿ ಇಂಥ ವಿಚಾರ ಮಾತಾಡೋದೇ ತಪ್ಪು. ಸಾವಿನ ಸಂತ ಮುಗಿಯೋಕ್ಕೂ ಮುಂಚೆ ಮದ್ವೆ ಸಂಭ್ರಮ ಅಂದ್ರೆ ಏನು? ಜನ ಏನಂತಾರೆ? ಜನ ನೋಡಿ ಮಾತಾಡ್ತಾರೆ ಮಾತ್ರ, ಜೊತೆಯಾಗಿ ಬದುಕೋದಕ್ಕೆ ಯಾರೂ ಬರೋದಿಲ್ಲ. ನಮ್ಮ ಬದುಕನ್ನ ನಾವೇ ಬದುಕಬೇಕು. ಅದಕ್ಕೆ ಈ ಮದುವೆ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ನಿನ್ನ ಮನಸ್ಸು ಬದಲಾಗಬೇಕು ಅಂದ್ರೆ ನಿನ್ನ ಸುತ್ತ ಇರೋ ವಾತಾವರಣ ಬದಲಾಗಬೇಕು. ಅದಕ್ಕೆ ಈ ಮನೆಯಲ್ಲಿ ಒಂದು ಸಂಭ್ರಮ ನಡೀಬೇಕು. ಸ್ವಲ್ಪ ನಿಲ್ಲಿಸ್ತೀರಾ? ನೀವು ನಮ್ಮಪ್ಪನ ತಮ್ಮ ಅಷ್ಟೇ, ನಮ್ಮಪ್ಪ ಅಲ್ಲ. ನಾನೆಲ್ಲ ಹಿರಿಯರಿಗೂ ಗೌರವ ಕೊಡ್ತೀನಿ. ಆದ್ರೆ ನೀವು ಮಾಡ್ತಾ ಇರೋದು ಏನು? ನೀವು ಮಾಡ್ತಾ ಇರೋದು ಸರಿ ಅಂತ ನಿಮಗೆ ಅನ್ಸತ್ತಾ? ನಿಮಗೆ ನನ್ನ ಶಿವಾನಿ ಪ್ರೀತಿ ಗೊತ್ತಿಲ್ಲ. ನೀವು ನೋಡೋ ಇಲ್ಲ, ಅದಕ್ಕೆ ನಿಮ್ಗೆ ಗೊತ್ತಿಲ್ಲ. ಅದಕ್ಕೆ ನೀವು ಹೀಗೆಲ್ಲ ಮಾತಾಡ್ತಾ ಇರೋದು. ಶಿವಾನಿ ನಿಮ್ಮೆಲ್ಲರ ಪಾಲಿಗೆ ಸತ್ತಿರ್ಬೋದು, ಆದರೆ ನನಗೆ ಯಾವಾಗಲೂ ಇಲ್ಲೇ ಇರ್ತಾಳೆ. ನಾನು ಸಾಯೋವರೆಗೂ ಅವಳು ನನ್ನಲ್ಲೇ ಜೀವಂತವಾಗಿರ್ತಾಳೆ. ನಾನು ಶಿವಾನಿ ಇರೋ ಜಾಗದಲ್ಲಿ ಬೇರೆಯವರು ಕೂಡ ಬರೋದಕ್ಕೆ ನಾನು ಬಿಡೋದಿಲ್ಲ. ಏಯ್, ಸತ್ತಿರೋಳು ನಾಗಿಣಿ ಕಣು. ಅದು ಗೊತ್ತಿಲ್ಲದೆ ಅವಳು ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಲ್ಲ. ಶಿವಾನಿ ಬರೀ ನನ್ನ ಹೆಂಡತಿ ಮಾತ್ರ ಅಲ್ಲ, ಅವಳು ನನ್ನ ಪ್ರೀತಿ, ನನ್ನ ಪ್ರಾಣ, ನನ್ನ ಬದುಕು, ನನ್ನ ಆತ್ಮ, ಎಲ್ಲ. ನನ್ನ ಅವಳ ಪ್ರೀತಿ ಸಂಬಂಧ ಬರೀ ಈ ಜನ್ಮದಲ್ಲ, ಜನ್ಮದ್ದು. ಈ ಜನ್ಮದಲ್ಲಿ ನನಗೆ ಹೆಂಡತಿ ಅಂದ್ರೆ ಅದು ಶಿವಾನಿ ಒಬ್ಬ. ಬೇರೆ ಯಾರಿಂದನೂ ಆ ಸ್ಥಾನ ತುಂಬೋದಕ್ಕೆ ಸಾಧ್ಯ ಇಲ್ಲ. ನಾನು ಅದನ್ನು ಒಪ್ಕೊಳ್ಳೋದಿಲ್ಲ. ತ್ರಿಷು, ನನ್ನನ್ನ ನಿನ್ನ ಅಪ್ಪ ಅಂತ ಅಂದ್ಕೊ. ಆಗಲ್ಲ ಅಂದ್ಬೇಡ ಪ್ಲೀಸ್. ಇದು ನಿನ್ನ ಅಪ್ಪ ನಿನ್ನ ಒಳ್ಳೇದಕ್ಕೋಸ್ಕರ ಮಾಡ್ತಾ ಇರೋ ಮದುವೆ. ನೀನು ಕೃಷ್ಣನ ಮದುವೆ ಆಗೋದ್ರಿಂದ ನಿನ್ನ ಜೀವನ ಚೆನ್ನಾಗಿರುತ್ತೆ, ಎಲ್ಲರೂ ಚೆನ್ನಾಗಿರ್ತಾರೆ, ಎಲ್ಲರೂ ನೆಮ್ಮದಿಯಾಗಿರ್ತಾರೆ ಕೂಡ. ಇನ್ನೊಂದ್ಸಲ ನನ್ನ ಶಿವಾನಿ ಜಾಗದಲ್ಲಿ ಬೇರೆಯವ್ರನ್ನ ಮಾತಾಡಬೇಕು. ಬರೀ ಮಾತಲ್ಲ, ಯೋಚನೆ ಕೂಡ ಮಾಡಬೇಡಿ. ಶಿವಾನಿ ಧನಂಜಯ್, ಎಂಥ ಕೆಲಸ ಮಾಡ್ಬಿಟ್ಟೆಪ್ಪ ನೀನು. ಅವನಿಗೆ ಮದುವೆ ಮಾಡ್ಬಿಟ್ರೆ ಅವ್ರಿಗೆ ಸಂತೋಷ ಸಿಗತ್ತಾ? ತಪ್ಪು ಮಾತಾಡ್ಬಿಟ್ರಿ ನೀವು. ಏನ್ರಿ, ಏನ್ ನಡೀತಾ ಇದೆ ಈ ಮನೇಲಿ?
ನಮ್ ಶಿವಾನಿ ಸತ್ತು ಇನ್ನೊಂದು ವಾರನೂ ಕಳ್ದಿಲ್ಲ, ಅಷ್ಟು ಬೇಗ ಇನ್ನೊಂದು ಮದ್ವೆನಾ? ಏನ್ ಅನ್ಕೊಂಡಿದ್ದಾರೆ ಯಜಮಾನ್ರಿ ತಮ್ಮ? ಅಲ್ಲ ರೀ, ಅವ್ರಷ್ಟೆಲ್ಲ ಮಾತಾಡ್ತಿದ್ರು, ನೀವೇನು ಹೇಳ್ತಿಲ್ವಲ್ಲ? ಏನು ಹೇಳ್ಬೇಕಾಗಿತ್ತು ನಾನು? ಅವ್ರು ಮೊದಲು ಹೇಳಿದಾಗ ನನಗೂ ಹಾಗೆ ಅನ್ನಿಸ್ತು, ಏನು ಇವ್ರ ಥರ ಮಾತಾಡ್ತಾ ಇದ್ದಾರೆ ಅಂತ. ಆಮೇಲೆ ಯೋಚನೆ ಮಾಡಿ ನೋಡಿದಾಗ ಅವ್ರು ಹೇಳಿದ್ದೆ ಸರಿ ಅನ್ನಿಸ್ತು. ಏನ್ ಹೇಳ್ತಿದ್ರ ರೀ? ನಿಮ್ ತಲೆನೂ ಕೆಟ್ಟಿದ್ಯಾ ಅವ್ರ ತರ? ಏಯ್, ನಮ್ಮ ಮಗನ ಖುಷಿ ನಾವು ನೋಡ್ಬೇಕಲ್ವಾ? ಅವ್ನು ಶಿವಾನಿ ನೆನಪಲ್ಲಿ ಕೊರಗ್ತಾ ಇದ್ರೆ ನಾವಿಬ್ರು ಕಣ್ಣಾರೆ ನೋಡ್ಬೇಕಾದನ್ನ. ಅಪ್ಪ ಅಮ್ಮಗೆ ನಾವು ಅದನ್ನ ಸರಿ ಮಾಡಬಾರ್ದಾ? ಅವ್ನ ಜೀವನ ಯೋಚನೆ ಮಾಡಬಾರ್ದಾ? ಏನ್ರಿ ನಿಮ್ ಮಾತಿನ ಅರ್ಥ? ಇನ್ನು ಶಿವಾನಿ ಕಾರ್ಯನೂ ಮುಗ್ದಿಲ್ಲ, ಅಷ್ಟೊಂದ್ ಬೇಗ ಇನ್ನೊಂದ್ ಮದ್ವೆ ಅಂದ್ರೆ? ಮನುಷ್ಯರು ಮಾಡೋ ಕೆಲ್ಸನೇನ್ರಿ ಇದು? ಸ್ವಲ್ಪ ಅವನ್ ಮನ್ಸನ್ನು ಅರ್ಥ ಮಾಡ್ಕೊಳ್ರಿ. ಮದ್ವೆ ಹೆಂಡತಿ ಅಂದ್ರೆ ಏನ್ ಅನ್ಕೊಂಡಿದೀರಾ? ಒಂದ್ ವಸ್ತು ಹಾಳಾದಾಗ ಮತ್ತೊಂದ್ ವಸ್ತು ಕೊಂಡ್ಕೊಂಡ್ ಬರೋ ತರನಾ? ಇಷ್ಟಪಟ್ಟ ವಸ್ತು ಹಾಳಾದ್ರೂ ಕೂಡ ಅದ್ರ ನೆನಪಿಗೋಸ್ಕರ ಅದನ್ನ ಇಟ್ಕೊಂಡಿರ್ತಾರೆ. ಆದ್ರೆ ನೀವು ಅವ್ನ್ ಮನ್ಸಿಗೆ ಬೆಲೆನೂ ಕೊಡ್ತಿಲ್ವಲ್ರಿ? ಲೈ, ಅವ್ನ ಮದುವೆ ಬೇಡ ಅಂತ ಅವ್ನ ನಿರ್ಧಾರ ಹೇಳಿ ಹೋಗಾಯ್ತಲ್ಲ, ಅದ್ರ ಬಗ್ಗೆ ಇನ್ಯಾಕೆ ಮಾತು? ಬಿಡು. ಏನೋ ನನ್ಗಂತೂ ಈ ಮನೇಲಿ ನಡೀತಿರೋದನ್ನೆಲ್ಲ ನೋಡಿದ್ರೆ ಇಷ್ಟಕ್ಕೆ ನಿಲ್ಲೋ ತರ ಕಾಣಿಸ್ತಾ ಇಲ್ಲ. ಇನ್ನೇನಾಗುತ್ತೋ ಏನೋ. ಎಂಬುದು ಲೇ, ನನ್ನನ್ನು ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಒಪ್ಲಿಲ್ಲ ಅಂತಂದ್ರೆ ಬಲವಂತ ಮಾಡೋಕ್ಕಾಗುತ್ತಾ? ಒಪ್ಪಿಲ್ಲ ಅಂದ್ರೆ ನೀನು ಸುಮ್ಮನೆ ಬಿಟ್ಬಿಡ್ತೀಯ ದಿಗ್ವಿಜಯ. ನಾನು ಅವನನ್ನ ಮದ್ವೆ ಆಗ್ಲೇಬೇಕು, ಅದಕ್ಕೆ ನೀನು ಅವಕಾಶ ಮಾಡ್ಕೊಡ್ಲೇಬೇಕು. ನನ್ನ ಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೋ. ಬಲವಂತ ಮಾಡಿ ಯಾರನ್ನೂ ಒಪ್ಸೋದಕ್ಕಾಗೋದಿಲ್ಲ. ಒಪ್ಪಿಸ್ಲೇಬೇಕು ದಿಗ್ವಿಜಯ. ನಾವು ನಿನ್ಗೆ ಮರು ರೂಪ ಕೊಟ್ಟಿದ್ದು ಸಂತೋಷವಾಗಿ ಬದುಕಲಿ ಅಂತಲ್ಲ, ನಮಗೆ ಉಪಯೋಗ ಆಗ್ಲಿ ಅಂತ. ನೀನು ಮಾತು ತಪ್ಪಿದ್ರೆ ನಾವು ನೀತಿ ತಪ್ಪಬೇಕಾಗತ್ತೆ ದಿಗ್ವಿಜಯ. ಆಮೇಲೆ ಏನಾಗುತ್ತೆ ಅಂತ ನಿನ್ಗೆ ಗೊತ್ತಲ್ಲ. ನೀನು ನಿನ್ನ ಮಗನ ಜೊತೆ ನನ್ನ ಮದುವೆ ಮಾಡಿಸ್ಲೇಬೇಕು ದಿಗ್ವಿಜಯ. ನೋಡು, ಮನೆಯಲ್ಲಿ ಯಾರಿಗೂ ಈ ಮದುವೆ ಇಷ್ಟ ಇಲ್ಲ. ಅವ್ರು ಯಾರು ಅವನ ಮದುವೆಗೆ ಒಪ್ತಾ ಇಲ್ಲ. ಯಾರು ಒಪ್ತಾ ಇರೋದನ್ನ ಬಲವಂತ ಮಾಡಿ ಒಪ್ಸೋದಕ್ಕಾಗೋದಿಲ್ಲ. ಒಪ್ಪಿದ್ರೆ? ಒಪ್ತಾ ಇಲ್ವಲ್ಲ. ಒಪ್ಪಿದ್ರೆ ಅಂತ ಕೇಳ್ದೆ. ಒಪ್ಪಿದ್ರೆ ನಂದೇನೂ ಅಭ್ಯಂತರ ಇಲ್ಲ. ಒಪ್ತಾ ಅಂತ ತಿಳ್ಕೊ. ಅವನನ್ನ ಒಪ್ಸೋ ಜವಾಬ್ದಾರಿ ನಮ್ದು. ನೀನು ನಿಮ್ಮ ಮನೆಯವ್ರ ಹತ್ರ ಮಾತಾಡು. ಹಾಗೆ ಒಪ್ಪಿದ್ರೆ ಮನೆಯವ್ರನ್ನ ಒಪ್ಸೋಣ. ಸ್ವಾಮಿಗಳೇ, ಸ್ವಾಮಿಗಳೇ, ಎಲ್ಲಿದ್ದೀರಾ? ನೀವು ಇಲ್ವಾ? ನೋಡು ಶಿವಾನಿ, ನೋಡು, ನೀನು ಇಲ್ಲೇ ಅಲ್ಲೋ ಇದ್ಕೊಂಡು ನನ್ನ ನೋಡ್ತಾ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು ಎಂಥ ಪಾಡ್ ನಂದು, ನೀನು ಇಲ್ಲದೆ ಅನುಭವಿಸ್ತಾ ಇದ್ದೀನಿ. ಶಿವಾನಿ, ನಿನ್ನನ್ನು ನನ್ನ ಕಣ್ಣೆದುರಿಗೆ ಸುಟ್ಟಾಕ್ಬಿಟ್ರು, ನನ್ನಿಂದ ಏನೂ ಮಾಡೋಕ್ಕಾಗಲಿಲ್ಲ. ಇವಾಗ ನಿನ್ನ ಅಸ್ಥಿನಾದರೂ ನಾನೇ ತಗೊಂಡೋಗಿ ವಿಸರ್ಜನೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಅದು ನನ್ನ ಕೈಯಿಂದ ಆಗಲಿಲ್ಲ. ಇಂಥ ಪಾಟ್ ನಂದು. ಇವಾಗ ಇನ್ನೊಂದೇನೋ ಹೊಸ ವಿಷಯ ಹಿಡ್ಕೊಂಡ್ಬಂದಿದ್ದಾರೆ. ನನಗೆ ಇನ್ನೊಂದು ಮದುವೆ ಮಾಡ್ಬೇಕಂತೆ. ಏನು ಅನ್ಕೊಂಡ್ಬಿಟ್ಟಿದಾರ ನನ್ನ? ಅವ್ರು ಹೇಳ್ದಂಗೆಲ್ಲ ಕೇಳ್ತೀನಿ ಅನ್ಕೊಂಡ್ಬಿಟ್ಟಿದಾರಾ? ಇಲ್ಲ, ನೀನೇನು ಯೋಚನೆ ಮಾಡಬೇಡ ಶಿವಾನಿ. ಈ ತ್ರಿಶೂಲ್ ಬದುಕಿರೋವರೆಗೂ ಇಲ್ಲಿ ಬೇರೆ ಯಾರೂ ಬರೋದಕ್ಕೆ ಸಾಧ್ಯ ಇಲ್ಲ. ಈ ಹೃದಯನ ನಿಂದು ಶಿವಾನಿ. ನೋಡಿ, ನೀವು ಎಲ್ಲ ರೀತಿಯಲ್ಲಿ ಮಾತಾಡಿ ನೋಡಿದ್ರು ತ್ರಿಶೂಲ್ ಮದ್ವೆಗೆ ಒಪ್ಕೋತಾ ಇಲ್ಲ. ಇನ್ನು ನಾವು ಒಂದ್ಸಲ ಹೇಳಿದ ಮಾತ್ರಕ್ಕೆ ಒಪ್ಪೋದಿಲ್ಲ. ಯಾಕೆಂದ್ರೆ ಅವನ ಮನಸ್ಸಿನ್ನು ಶಿವಾನಿ ನೆನಪಿನಿಂದ ಈಚೆ ಬಂದಿಲ್ಲ. ಬರೋದು ಇಲ್ಲ. ಬರಲೇಬೇಕು. ಹಾಗೇನಾದ್ರೂ ಒಂದ್ ವೇಳೆ ಬರಲಿಲ್ಲ ಅಂತಂದ್ರೆ ಅವನ ಜೀವನಕ್ಕೆ ಅರ್ಥನೇ ಇರೋದಿಲ್ಲ. ಅಲ್ಲ, ಒಂದು ಕಾಲು ಸುಟ್ಟು ಹೋಗಿದೆ, ಅದನ್ನ ಮರೆಯಕ್ಕೆ ಇನ್ನೊಂದು ಕಾಲು ಸುಡೋದಾ? ನೋಡಿ, ಇದು ತಮಾಷೆ ಮಾಡೋ ಹೊತ್ತಲ್ಲ, ಸೀರಿಯಸ್ ಆಗಿ ಮಾತಾಡೋ ಹೊತ್ತು. ಬಹುಶಃ ಇವತ್ತು ಆಡೋ ಮಾತನ್ನ ಆಡದೇ ಇದ್ರೆ ನಾಳೆ ಆ ಮಾತನ್ನ ಆಡೋಂಥ ಸಂದರ್ಭ ಬಂದಾಗಲೂ ಅದು ಪ್ರಯೋಜನಕ್ಕೆ ಬರದೇ ಇರಬಹುದು. ಹಾಗಾಗಿ ಎಲ್ಲರೂ ಸೇರಿ ಏನಾದರೂ ಮಾಡಿ ತ್ರಿಶೂಲ್ನ ಇನ್ನೊಂದು ಮದುವೆಗೆ ಒಪ್ಪಿಸ್ಬೇಕು. ಧನಂಜಯ್, ನೀನ್ ಏನೇ ಮಾತಾಡಿದ್ರು ತ್ರಿಶೂಲ್ ಈ ಮದುವೆಗೆ ಒಪ್ಪಲ್ಲ. ನಾನು ಒಪ್ಪಿಸ್ತೀನಿ.
ತ್ರಿಶೂಲ್, ಒಂದು ನಿಮಿಷ ಬಾಯಿಲಿ. ನೋಡು ತ್ರಿಶೂಲ್, ನಾವು ಮನೆಯವರೆಲ್ಲ ಸೇರಿ ಒಂದು ನಿರ್ಧಾರ ಮಾಡಿದ್ದೀವಿ. ಅದಕ್ಕೆ ನೀನು ಒಪ್ಕೊಳ್ಳೇಬೇಕು. ಕೃಷ್ಣನ ನೀನು ಮದುವೆ ಆಗಬೇಕು. ಏನಂತೀಯ? ನನ್ನ ಬದುಕು ಮೊದಲಿನ ಥರ ಆಗಬೇಕು, ನಾನು ಖುಷಿಯಾಗಿರಬೇಕು ಅಂತ ಮದುವೆ ಆಗು ಅಂತ ಹೇಳ್ತಾ ಇದ್ದೀರಾ. ನಿಮ್ಮೆಲ್ರಿಗೂ ಸಂತೋಷ ಆಗತ್ತೆ ಅನ್ನೋದಾದರೆ ನಿಮ್ಮಿಷ್ಟದಂತೆ ನಾನು ಮದುವೆ ಆಗ್ತೀನಿ. ಅವನ ಹೃದಯದಲ್ಲಿ ನಿನಗೆ ಜಾಗ ಸಿಗ್ಲಿಲ್ಲ ಅಂದ್ರೆ ನೀನು ಅವನ ಜೊತೆ ಬದುಕೋದಿಕ್ಕಾಗೋದಿಲ್ಲ. ಕೇಳಿ ತಗೋತೀನಿ, ಸಿಗದೆ ಹೋದ್ರೆ ಕಿತ್ತು ತಗೋತೀನಿ. ಒಟ್ಟಾರೆಯಾಗಿ ಅವನು ನನ್ನ ಗಂಡನಾಗಿ ಬೇಕೇ ಬೇಕು ಅಷ್ಟೇ. ಹಾಗಾದ್ರೆ ಏನ್ ಮಾಡೋದು? ಸಂಮೋಹಿನಿ ಪ್ರಯೋಗ ಮಾಡಬೇಕು. ಅದರ ಮೂಲಕ ಅವನಲ್ಲಿರೋ ಅವಳನ್ನ ಅಳಿಸಿ ಹಾಕಿ ನಾನು ಮಾತ್ರ ಉಳ್ಕೊಳ್ಳೋ ಹಾಗೆ ಮಾಡಬೇಕು. ಅಂದ್ರೆ ಸಂಮೋಹಿನಿ ಪ್ರಯೋಗ ಮಾಡಿ ಅವನು ಜೀವಂತವಾಗಿ ಗೊಂಬೆ ತರ ಆಗೋದ್ರೆ? ಇಲ್ಲ, ಅವನು ಸಹಜವಾಗೇ ಇರ್ತಾನೆ. ಯಾಕೆ ಅಂದ್ರೆ ನಾವೀಗ ಪ್ರಯೋಗ ಮಾಡ್ತಿರೋದು ಸಹಜ ಗುಣಿ ಸಂಮೋಹನ ವಿದ್ಯೆ. ನಾವಿನ್ನು ತಡ ಮಾಡೋದು ಬೇಡ. ಓಂ ಕಾಳಿಕಾಯೇ ನಮಃ, ಓಂ ಆದಿರೂಪಾಯ ನಮಃ, ಓಂ ಭದ್ರಕಾಳಿಯೇ ನಮಃ, ಓಂ ಸಂಮೋಹಿನಿ ನಮಃ. ಏನು ಹೇಳ್ತಾ ಇದೀಯಾ? ಹೌದಮ್ಮ, ಕೃಷ್ಣನ್ ಮದುವೆ ಆಗೋದಕ್ಕೆ ನನಗೆ ಸಂಪೂರ್ಣ ಒಪ್ಪಿಗೆ. ನಾನು ಯಾರ ಬಲವಂತಕ್ಕೂ ಒಪ್ಕೋತಾ ಇಲ್ಲ. ಕೃಷ್ಣೇ ನನ್ನ ಬದುಕಿಗೆ ಬರಲಿ ಅಂತ ನಾನು ಬಯಸ್ತಾ ಇದ್ದೆ. ನೀನಿಂದ ಮಾತಾಡ್ತಿದ್ಯಾ? ನನಗೆ ಇಷ್ಟು ಬೇಗ ಮರ್ಯಾದೆಯ ನೀನು? ತ್ರಿಶೂಲ್, ನೀನು ಏನ್ ಮಾತಾಡ್ತಾ ಇದೀಯ ಅಂತ ನಿನಗೆ ಗೊತ್ತಿದೆಯಾ? ಎಸ್, ಗೊತ್ತು. ನಾನು ತುಂಬ ಯೋಚನೆ ಮಾಡಿದೆ. ನನ್ನೊಳ್ಳೇದಕ್ಕೆ ನೀವೇನೋ ಹೇಳ್ತಾ ಇದ್ದೀರಾ ಅಂತಂದರೆ ನಾನು ಯಾಕೆ ಬೇಡ ಅಲ್ಲಿ? ನಿಮ್ಮೆಲ್ರಿಗೂ ಖುಷಿ ಆಗತ್ತೆ ಅನ್ನೋದಾದರೆ ಈ ಮದುವೆಗೆ ನಾನು ರೆಡಿ ಇದ್ದೀನಿ. ಏನ್ ಮಾತಾಡ್ತಾ ಇದೀಯ ನೀನು?